ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೋಳಿ ಸ್ಪೆಷಲ್ ರೆಸಿಪಿ. 1 ಸ್ಪೂನ್ ಎಣ್ಣೆಯಲ್ಲೇ ಅಡುಗೆ ಮಾಡೋದು ತೋರಿಸ್ತೀನಿ ಬರ್ರಿ. ಅದು ಸ್ವೀಟ್ ರೆಸಿಪಿನೂ ಅದ. ಇದು ಬರ್ರಿ ಈಸಿಯಾಗಿ ಮಾಡೋದು ತೋರಿಸ್ತೀನಿ. ಬೇಕಾದ ಸಾಮಗ್ರಿಗಳು: ಕಡಲೆಬೇಳೆ 1 ಬಟ್ಲು, ಬೆಲ್ಲ 1 ಬಟ್ಲು, ಏಲಕ್ಕಿ ಪುಡಿ ಸ್ವಲ್ಪ, ಗೋಧಿ ಹಿಟ್ಟು, ಎಣ್ಣೆ, ಉಪ್ಪು, ಸಕ್ಕರೆ, ಮೈದಾ. ಇವಾಗ ಮಾಡೋ ವಿಧಾನ: ಕಡಲೆಬೇಳೆನ 1-2 ಟೈಮ್ ತೊಳ್ಕೊಬೇಕು. ಶ್ರೀದೇವಿ ರೆಸಿಪೀಸಿಗೆ ಎಲ್ಲರಿಗೂ ಸ್ವಾಗತ. ಇವಾಗ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ. 2 ಟೈಮ್ ಕಡಲೆಬೇಳೆ ತೊಳೆದು ಒಂದು ಕುಕ್ಕರ್ ತೊಗೊಂಡು ಕುಕ್ಕರಲ್ಲಿ ಬೇಳೆಗಳು ಹಾಕ್ತಾಯಿದ್ದೀನಿ. ಬೇಳೆ ಹಾಕಿ ಇದಕ್ಕೆ ನೀರು ಹಾಕಬೇಕು. 1ಕ್ಕೆ 4ರಷ್ಟು ನೀರು ಹಾಕಿದ್ದೀನಿ, ಯಾಕಂದರೆ ಕಟ್ಟು ಬಂದರೆ ಸ್ವಲ್ಪ ನೀರು ಸಾರು ಮಾಡೋಕ್ಕೆ ಬರುತ್ತಂತ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಈ ಕುಕ್ಕರಲ್ಲಿ ಕ್ಲೋಸ್ ಮಾಡಿ, ಸ್ವಲ್ಪ ಬೇಕಂದರೆ ಇದಕ್ಕೆ ಅರಿಶಿನ ಪೌಡ್ರ್ ಹಾಕ್ಬೋದು, ಇಲ್ಲಾಂದರೆ ಹಂಗೆ ಇಟ್ಟು ಕುಕ್ಕರ್ ಕ್ಲೋಸ್ ಮಾಡ್ಬೋದು. ಇದು ಒಂದು 3ರಿಂದ 4 ವಿಸಿಲ್ ಬಂದರೆ ಸಾಕು. ಈ ಕಡೆ ವಿಸಿಲ್ ಬಂದಾಗಿದೆ. ಇದನ್ನು ಆ ಕಡೆ ಇಟ್ಬಿಡೋಣ. ಸ್ವಲ್ಪ ವಿಸಿಲ್ ಇಳೆಯಷ್ಟಿಗೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ವಿಡಿಯೋ ಸ್ಕಿಪ್ ಆಗಿದೆ, 1 ಸ್ಪೂನ್ ಮೈದಾ ಹಾಕಿ ಇದನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡು ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ನಾದ್ಕೋಬೇಕು. ಇದು ಮೈದಾ 1 ಸ್ಪೂನ್ ಹಾಕೋದ್ರಿಂದ ಇವು ಕಟ್ಟಾಗಲ್ಲ, ಅರಿಯಲ್ಲ ಅಂತ 1 ಸ್ಪೂನ್ ಮೈದಾ ಹಾಕಬೇಕು. ಹಾಕಿಲ್ಲ ಅಂದರೂ ನಡೆಯುತ್ತೆ, ಪರವಾಗಿಲ್ಲ. ಇಷ್ಟು ಗೋಧಿ ಹಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಒಂದು ಬಟ್ಲು ತೊಗೊಂಡು ಮುಚ್ಚಿಬಿಟ್ಟು ಈ ಕಡೆ ಇಟ್ಬಿಡೋಣ. ಅಷ್ಟೊತ್ತಿಗೆ ಈ ಬೇಳೆ ಏನಾಗಿದೆ ನೋಡೋಣ ಬರ್ರಿ. ಬೇಳೆ ಕುದ್ದಿರ್ತದೆ ಇವಾಗ ನೋಡಿ, ರೆಡಿಯಾಗೈತೆ. ಇದಕ್ಕಿವಾಗ ಇಷ್ಟೇ ಬಿಡೋದಲ್ಲ, ಇದು ಕಟ್ಟ ಮೇಲೆ ನೋಡ್ರಿ, ಕಟ್ಟು ಬಂದೈತಲ್ಲ ಅದನ್ನು ತೆಗೆದು ಸಾರಿಗೆ ಮಾಡ್ಕೊಳ್ಳೋಣ. ಈ ಬೇಳೆ ಎಷ್ಟು ಕುದ್ರೆ ಸಾಕು ನೋಡಿ, ಎಷ್ಟು ಕುದ್ದೈತೆ ಸಾಕು. ಇವಾಗ ಬೇಳೆ ಇದನ್ನು ರೆಡಿ ಮಾಡೋಣ. ಇದು ಕಟ್ಟೆಲ್ಲ ಬಸ್ಕೊಂಬಿಡೋಣ ಒಂದು ಪಾತ್ರೆಗೆ, ಸಾರು ಮಾಡೋಕ್ಕೆ ಬರುತ್ತೆ ನೋಡಿರಿ. ಇದಿಷ್ಟೇ. ಈ ಕಡೆ ಬೇರೆ ಎತ್ತಿಟ್ಕೊಳ್ತೀನಿ. ಇವಾಗ ಈ ಬೇಳೆಗೆ ಬೆಲ್ಲ ಏನು ಒಡೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀವಿ. 1 ಚಮಚ ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಕಿ ಇದು ಎರಡನ್ನು ಮತ್ತೆ ಗ್ಯಾಸ್ ಮೇಲೆ ಇಡಬೇಕು. ಇವಾಗ 1 ಚಮಚ ತೊಗೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ, ಬೆಲ್ಲ, ಬೇಳೆ 3 ಚೆನ್ನಾಗಿ ಕಲಿಸ್ಕೊಂಡು ಇದು ಸ್ವಲ್ಪ ಬೆಲ್ಲದ ಹಸಿ ವಾಸನೆ ಹೋಗೋವರೆಗೂ, ಒಂದು ಕುದಿ ಬರೋವರೆಗೂ ಗ್ಯಾಸ್ ಆನಲ್ಲಿರಲಿ. ಇಷ್ಟು ಇವಾಗ ನೋಡಿರಿ, ಈ ಥರ ಕುದಿ ಬರ್ತಿರುತ್ತಲ್ಲ, ಸ್ವಲ್ಪ ಹಸಿ ವಾಸನೆ ಬೆಲ್ಲದ್ದು ಹೋಗೈತೆ. ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ಬೇಳೆ ಮಗ್ಚೋದು ತೊಗೊಂಡು ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೊಂಡು ಮುಗಿಸ್ಬಿಡೋಣ. ಇದಿಷ್ಟು ಮುಗಿಸಿದ್ರೆ ಪೂರ್ತಿ ಇದು ನುಣ್ಣಗಾಗಬಾರ್ದು, ಸಣ್ಣ ಆಗಬಾರ್ದು. ಇಷ್ಟು ತರ್ತರಿ ಅರ್ಧ ಬೇಳೆ ಇದ್ದರೆ ಸಾಕು. ಇದಕ್ಕೆ ನಾವು ಬೆಲ್ಲಕ್ಕೆ ಬೇಳೆ ಅಂತೀವಿ, ಬೆಲ್ಲದ ಬೇಳೆ, ಆಡು ಭಾಷೆಯಲ್ಲಿ ಬೆಲ್ಲಕ್ಕೆ ಬೇಳೆ ಆಗಿದೆ. ಇದನ್ನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಇವಾಗ ಇದನ್ನು ಚಪಾತಿ ಜೊತೆಗೂ ತಿನ್ಬೋದು, ಆಮೇಲೆ ಈ ಕಡುಬು ಅಂತೀವಲ್ಲ ಕಡುಬು ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಳೆ ರೆಡಿ ಆಯಿತು. ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಬಿಡೋಣ. ನೋಡಿರಿ, ಈ ನೀರು ಕಾಯೋಷ್ಟಿಗೆ ಈ ಹಿಟ್ಟೇನು ಕಲಸಿಟ್ಕೊಂಡಿದ್ದೀವಲ್ಲ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಇಷ್ಟು ನೆಂದು ಇವಾಗ ಹಿಟ್ಟು ಹದ ಬಂದಿದೆ. ಇಷ್ಟಾದರೆ ಸಾಕು. ತುಂಬ ಗಟ್ಟಿ ಬೇಡ, ತುಂಬ ಮೆತ್ತಗೆ ಬೇಡ, ಒಂದು ಹದ ಇರಲಿ. ಇದನ್ನಿವಾಗ ಈ ಥರ ಲಟ್ಟಿಸ್ಕೊಂಡು ಈ ಥರ ಮಾಡಿ ಉರುಳಿ ಕಡ್ಕೊಳ್ಳೋಣ. ಚಿಕ್ಕ ಒಂದು ಪೂರಿ ಮಾಡ್ತಿರಲ್ಲ ಆ ಸೈಜ್ ಇದ್ದರೆ ಸಾಕು. ಈ ಥರ ಮಾಡ್ಕೊಂಡು ಇವನ್ನೆಲ್ಲ ಇಷ್ಟು ಮಾಡಿ ಇವಾಗ ಒಂದೊಂದೇ ತೊಗೊಂಡು ಇದು ಒಂದೊಂದು ತೊಗೊಂಡು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲೆಲ್ಲ ಎತ್ತಿಟ್ಕೊಂಡು ಇವಾಗ ಒಂದು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಇದನ್ನು ಪೂರಿ ಸೈಜಲ್ಲಿ ಲಟ್ಸ್ಕೊಳ್ಳೋಣ. ಇವಾಗ ಸಾಕಾಗುತ್ತೆ ನೋಡಿ, ಇಷ್ಟಾದರೆ ಸಾಕು. ಇವನ್ನ ಇಷ್ಟು ಸ್ವಲ್ಪ ದಪ್ಪ ಇರಬೇಕು, ಭಾಳ ತೆಳ್ಳಗಿರಬಾರ್ದು. ಇಷ್ಟೆಲ್ಲ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಇವಾಗ ನೀರು ಕುದಿಯೋಕೆ ಇಟ್ಟಿದ್ವಲ್ಲ, ಇವಾಗ 1 ಚಮಚ ಎಣ್ಣೆ ಬಳಸ್ತಾ ಇದ್ದೀನಿ ಅನ್ನಲ್ಲ, ಇವಾಗ ಹಾಕಿದ್ದೀನಿ ನೋಡಿರಿ. 1 ಚಮಚ ಎಣ್ಣೆ ಹಾಕಿದರೆ ಅವು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅಂತ ಹಾಕ್ತೀವಿ. ಹಾಕದೇ ಇದ್ದರೂ ನಡೆಯುತ್ತೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡ್ತಾವೆ. ಅದಕ್ಕೆ ಈ ಥರ ಒಂದೊಂದೇ ಈ ಕುದಿಯೋ ನೀರಲ್ಲಿ ಬಿಟ್ಬಿಡೋಣ. ಇದು 1 ಚಮಚ ಎಣ್ಣೆ ಹಾಕಿರೋದು ಅಡುಗೆ ಮಾಡೋಕ್ಕೆ ನೋಡಿ. ಇಷ್ಟು ಇದನ್ನು
ಕುದಿಯೋಕೆ ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಇವಾಗ ಇಷ್ಟು ಮುಚ್ಚಿ ಒಂದು 2 ನಿಮಿಷ ಇಟ್ಟರೆ ಸಾಕು. ಬೇಗ ಕುದೀತೈತೆ, ಅದೇನು ಗೋಧಿ ಹಿಟ್ಟಲ್ವ. ತೆಗಿ ಇವಾಗ 2 ನಿಮಿಷ ಆಯಿತು, ತೆಗಿತಿದೆ ಇದು ನೋಡಿ. ಇವಾಗ ಕಡುಬು ನೋಡಿ ಯಾವ ಥರ ಬಂದೈತೆ, ರೆಡಿ ಆಯ್ತು. ಇವಾಗ ಇವನ್ನೆಲ್ಲನೂ ಇಷ್ಟು ಎತ್ಕೊಂಬಿಡೋಣ. ಸ್ವಲ್ಪ ನಿಧಾನಕ್ಕೆ ಎತ್ಕೋಬೇಕು, ಕಟ್ಟಾಗ್ತಿರ್ತಾವೆ ನೋಡ್ಕೊಂಡು. ಇದು ಜಾಲರಿದು, ಇದಕ್ಕೆ ಜಾಲರಿ ಪುಟ್ಟಿ ಥರ ಇದ್ದರೆ ಅದಕ್ಕೆ ಹಾಕ್ಕೋಬೋದು, ಇಲ್ಲ ಅದಕ್ಕೊಂದು ಬಟ್ಟೆ ಹಾಕಿಬಿಟ್ಟು ಒಂದು ಪಾತ್ರೆಗೆ ಬಟ್ಟೆ ಹಾಕಿ ಅದ್ರ ಮೇಲಾದರೂ ಹಾಕ್ಕೋಬೋದು. ಹಾಕಿ ಇದಕ್ಕೆ ಇವಾಗ ನೋಡಿ ನಾನೇನು ಮಾಡ್ತೀನಿ, ಒಂದಕ್ಕೊಂದು ಇವು ಅಂಟ್ಕೋಬಾರ್ದಂತ ಸ್ವಲ್ಪ ತಣ್ಣೀರು ತೊಗೊಂಡು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಹಿಂಗೆ ಚಿಮ್ಕಿಸ್ಬೇಕು. ಹಿಂಗೆ ಚಿಮ್ಕಿಸಿದ್ರೆ ಒಂದೊಂದೇ ಎಳೆ ಬಿಟ್ಕೊತವೆ. ಇನ್ನೊಂದು ಬ್ಯಾಚ್ ಉಳಿದಿರೋವೆಲ್ಲ ಕುದಿಸ್ಕೊಂಡು ಬಿಡೋಣ. ಇವಾಗ ನೋಡಿರಿ, ಇದು ಒಂದು ಬ್ಯಾಚ್ ಕುದಿಯೋಕೆ ಇಡೋಣ. ಈ ಕಡೆ ಇವು ಉಳಿದಿರೋ ಒಂದು 6-8 ಇದ್ವಲ್ಲ ಅವೆಲ್ಲ ಇವನು ಒಂದು ಬ್ಯಾಚ್ ಕುದಿಸ್ಕೊಂಡು ತೆಕ್ಕೊಂಡು ಬಿಡೋಣ. ತೆಗೆದು ಇದನ್ನು 2 ನಿಮಿಷ ಮುಚ್ಚಿಟ್ಟು ತೆಗೆದುಬಿಟ್ರೆ ಕಡುಬು ರೆಡಿ ಆಗ್ತಾವೆ. ನಾವು ಇದು ಕಡುಬು ಅಂತೀವಿ, ಪೂರಿ ಅನ್ಬೋದು, ಎಣ್ಣೆಲಿ ಕುದಿಸಿರೋ ಪೂರಿನೂ ಅನ್ಬೋದು. ನೀವೇನು ಅನ್ಕೊತೀರೋ, ನಮ್ಮ ಕಡೆ ಬಸ್ಸಲ್ಲಿ ನಾನು ಹೇಳಿದ್ದೀನಿ ನೋಡಿರಿ. ಇವಾಗಿಷ್ಟು ರೆಡಿಯಾಗಿದೆ. ಇದನ್ನೆಲ್ಲ ಎತ್ತಿ ತೆಗೆದಿಟ್ಟು ಒಂದು ಪ್ಲೇಟಿಗೆ ನೋಡಿ ಈ ಥರ ಒಂದೊಂದೇ ಅದು ಬಿಡಿಸೋದು ವಿಡಿಯೋ ಆಗಿಲ್ಲ, ಅದಕ್ಕೆ ಈ ಥರ ತೋರಿಸ್ತಾಯಿದ್ದೀನಿ ನೋಡಿ. ಅಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದವು ಪೂರಿ ಅಂತೀನಿ, ಸಾರಿ ಕಡುಬು, ನೀರಲ್ಲಿ ಕುದಿಸಿರೋ ಪೂರಿ ಚೆನ್ನಾಗಿ ಬಂದೈತೆ ನೋಡಿರಿ. ನೀವು ಒಂದು ಸಲ ಟ್ರೈ ಮಾಡಿರಿ, ಹೆಂಗಿತ್ತಂತ ಹೇಳ್ರಿ. ಬೆಲ್ಲದ ಬೇಳೆ ಕಡುಬು, ಇದು ನಮ್ಮ ಹೋಳಿ ಸ್ಪೆಷಲ್. ಇದು ಹೋಳಿ ಹುಣ್ಣಿಮೆ ದಿವಸ ನಮ್ಮ ಕಡೆ ಎಲ್ಲರೂ ಇದೇ ಅಡುಗೆ ಮಾಡೋದು. ಈ ಕಡೆ ನಮ್ಮೂರಲ್ಲಿ ಒಂದು ಜಾತ್ರೆ ಇದೆ, ಆ ಜಾತ್ರೆಗಿದ್ದು ನೈವೇದ್ಯಕ್ಕೂ ಇದೇ ಬರುತ್ತೆ, ಅದಕ್ಕೆ ನಾವು ಇದನ್ನೇ ಮಾಡೋದು ನೋಡಿ. ಸಿಹಿ ಕಡುಬು ಇದು, ಅದು ಕಡುಬಲ್ಲಿ ಏನು ಹಾಕಿರಲ್ಲ, ಇದು ಮಾತ್ರ ಬೇಳೆದು ಮಾತ್ರ ಸ್ವೀಟು. ಇದಕ್ಕೆ ಕಡುಬಿಗೆ ಆಲೂಗಡ್ಡೆ ಪಲ್ಯ ಯಾವುದಾದ್ರೂ ಗ್ರೇವಿ ಮಾಡ್ಕೊಂಡು ತಿನ್ಬೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.